ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ನಾವು ಡಿಜಿಟಲ್ ಆಂಟರ್ಪ್ರಿನರ್ಶಿಪ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಅಪ್ಲೋಡ್ ಮಾಡೋಣ. ಎಲ್ಲ 5 ಚಾಪ್ಟರ್ಸ್ ಎಕ್ಸ್ಪ್ಲನೇಷನು ಪ್ಲೇಲಿಸ್ಟಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಮಾಡ್ಯೂಲ್ 1 ಇಂಟ್ರಡಕ್ಷನ್ ಟು ಡಿಜಿಟಲ್ ಆಂಟರ್ಪ್ರಿನರ್ಶಿಪ್. ಮತ್ತು ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ, ನನಗೆ ಇನ್ಸ್ಟಾದಲ್ಲಿ DM ಮಾಡಿ ನಾನು ನೋಟ್ಸನ್ನ ಕಳಿಸ್ಕೊಡ್ತೀನಿ. ಇವಾಗ 8 ಮಾರ್ಕ್ಸ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಡಿಫೈನ್ ಡಿಜಿಟಲ್ ಆಂಟರ್ಪ್ರಿನರ್ಶಿಪ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ಸ್ ಆಬ್ಜೆಕ್ಟಿವ್ಸ್. ಅಂದರೆ ಡಿಜಿಟಲ್ ಆಂಟರ್ಪ್ರಿನರ್ಶಿಪ್ ಅಂದರೆ ಏನು ಅಂತ ಅದು ಆಬ್ಜೆಕ್ಟಿವ್ಸ್ ಜೊತೆ ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ದ ಸ್ಟಾರ್ಟಪ್ ಎಕೋಸಿಸ್ಟಮ್ ಆ್ಯಂಡ್ ಇಟ್ಸ್ ಕೀ ಕಾಂಪೊನೆಂಟ್ಸ್. ರೈಟ್ ಎ ನೋಟ್ ಆನ್ ದ ಫಂಕ್ಷನ್ಸ್ ಆಫ್ ಡಿಜಿಟಲ್ ವೆಂಚರ್. ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಜಿಟಲ್ ವೆಂಚರ್. ನೆಕ್ಸ್ಟ್ 14 ಮಾರ್ಕ್ಸಲ್ಲಿ ನೋಡುತ್ತೆ, ಎಕ್ಸ್ಪ್ಲೈನ್ ದ ಎವಲ್ಯೂಷನ್ ಫ್ರಮ್ ಟ್ರೆಡಿಷನಲ್ ಬಿಸ್ನೆಸ್ ಟು ಡಿಜಿಟಲ್ ಬಿಸ್ನೆಸ್ ವಿತ್ ಎಕ್ಸಾಂಪಲ್. ಡಿಸ್ಕಸ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಡಿಜಿಟಲ್ ಬಿಸ್ನೆಸ್ ಪ್ಲಾನಿಂಗ್ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಡಿಜಿಟಲ್ ಬಿಸ್ನೆಸ್ ಮಾಡೆಲ್ಸ್. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಡಿಜಿಟಲ್ ವೆಂಚರ್ಸ್ ಇನ್ ಡಿಜಿಟಲ್ ಎಕನಾಮಿ. ಸೊ ಇದಿಷ್ಟು 3 ಕ್ವಶನ್ಸ್ ನೋಡಿಕೊಂಡೆ ಸಾಕು. ಆ್ಯಂಡ್ ಯಾವುದಾದ್ರೂ 3 ಚಾಪ್ಟರ್ಸ್ ನೋಡ್ಕೊಳ್ಳಿ ಸಾಕು, 80 ಔಟ್ ಆಫ್ 80 ಸ್ಕೋರ್ ಮಾಡ್ಬೋದು. 5 ಚಾಪ್ಟರ್ಸ್ ನೋಡಿಕೊಂಡು ಅಷ್ಟೇ, 3 ಚಾಪ್ಟರ್ಸ್ ನೋಡಿಕೊಂಡು ಅಷ್ಟೇ. ಅದಕ್ಕೆ ಜಸ್ಟ್ 3 ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಮಾಡ್ಯೂಲ್ 2 ಡಿಜಿಟಲ್ ಬಿಸ್ನೆಸ್ ಮಾಡೆಲ್ ಆ್ಯಂಡ್ ಕಾಮರ್ಸ್. ಆ್ಯಂಡ್ ಈ ವಿಡಿಯೋಸ್ ಎಲ್ಲ ನಿಮಗೆ ಪ್ಲೇಲಿಸ್ಟಲ್ಲಿ ಬರುತ್ತೆ ನೋಡಿ, ಎಲ್ಲ ಕಾನ್ಸೆಪ್ಟು ಕವರ್ ಮಾಡಿದ್ದೀವಿ, ಪ್ಲೇಲಿಸ್ಟ್ ಚೆಕ್ ಮಾಡ್ಕೊಳ್ಳಿ. ಇವಾಗ 8 ಮಾರ್ಕ್ಸ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಡಿಜಿಟಲ್ ಬಿಸ್ನೆಸ್ ಮಾಡೆಲ್. Write a note on revenue streams in digital business. Explain the concept of minimum valuable product. Difference between customer acquisition cost and lifetime value. ಇವಾಗ 14 ಮಾರ್ಕ್ಸ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೈನ್ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಮಾಡೆಲ್ಸ್ ವಿತ್ ಎಕ್ಸಾಂಪಲ್ ಆಫ್ ಅಮೆಝಾನ್, ಊಬರ್ ಆ್ಯಂಡ್ ಸ್ವಿಗ್ಗಿ. ಡಿಸ್ಕಸ್ ದ ಲೀನ್ ಸ್ಟಾರ್ಟಪ್ ಮೆಥಡಾಲಜಿ ಇನ್ ಡೀಟೇಲ್ಸ್. Explain the features of e-commerce and valuation of digital marketplaces. ಸೊ ಸೆಕೆಂಡ್ ಚಾಪ್ಟರ್ ಈಸಿ ಇದೆ. ಸೊ ಜಸ್ಟ್ 3 ಕ್ವಶನ್ಸ್ ಇದೆ, ಅಲ್ಲಿ 4 ಇಲ್ಲಿ 3 ಅನಿಸುತ್ತೆ. ಈಸಿ ಇದೆ, ನೋಡ್ಕೊಳ್ಳಿ, ಇಷ್ಟು ಕ್ವಶನ್ಸ್ ನೋಡಿಕೊಂಡ್ರೆ ಸಾಕು. ಇವಾಗ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ನೆಕ್ಸ್ಟ್ ಮಾಡ್ಯೂಲ್ 3 ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಗ್ರೋತ್ ಸ್ಟ್ರಾಟಜಿ. ಡಿಜಿಟಲ್ ಮಾರ್ಕೆಟಿಂಗನ್ನು ಆನ್ಲೈನ್ ಮೂಲಕ ಮಾಡಿ ಹೇಗೆ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಜಾಸ್ತಿ ಸೇಲ್ಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ತೀವಿ. ಸೊ ಈ 3rd ಚಾಪ್ಟರಲ್ಲಿ ಇವಾಗ 8 ಮಾರ್ಕ್ಸ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನು, ಡಿಫೈನ್ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ಸ್ ಟೂಲ್ಸ್. ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಗ್ರೋತ್ ಹ್ಯಾಕಿಂಗ್. ರೈಟ್ ಎ ನೋಟ್ ಆನ್ ಡಿಜಿಟಲ್ ಮಾರ್ಕೆಟಿಂಗ್ ಮೆಟ್ರಿಕ್ಸ್, CTR, ಕನ್ವೆನ್ಷನ್ ರೈಟ್, RTO. ಎಕ್ಸ್ಪ್ಲೈನ್ ದ ಡಿಜಿಟಲ್ ಮಾರ್ಕೆಟಿಂಗ್ ಫೆನರ್. ನೆಕ್ಸ್ಟ್ 14 ಮಾರ್ಕ್ಸ್ ಕ್ವಶನು, ಡಿಸ್ಕಸ್ ವೇರಿಯಸ್ ಡಿಜಿಟಲ್ ಮಾರ್ಕೆಟಿಂಗ್ ಟೂಲ್ and their roles in business growth. Explain customer retention strategy and viral campaign case studies. Discuss the challenges of ad budget management in digital marketing. So ಇದಿಷ್ಟು ಏನು ಜಸ್ಟ್ 3rd ಚಾಪ್ಟರ್ ಕ್ವಶನ್ಸು. ನೆಕ್ಸ್ಟ್ ಮಾಡ್ಯೂಲ್ 4 ಫಂಡಿಂಗ್ ಆ್ಯಂಡ್ ಲೀಗಲ್ ಫ್ರೇಮ್ವರ್ಕ್. ಇವಾಗ 8 ಮಾರ್ಕ್ಸ್ ನೋಡೋಣ. ಡಿಸ್ಕಸ್ ದ ಫಂಡಿಂಗ್ ಲೈಫ್ ಸೈಕಲ್ ಆಫ್ ಸ್ಟಾರ್ಟಪ್ ಫ್ರಮ್ bootstrapping to venture capital. Explain the legal framework governing digital business in India. Analyze startup failure cases, case studies and reason for failure. ಅಂದರೆ ಏನು ಸ್ಟಾರ್ಟಪ್ ಮಾಡಿದ್ದಕ್ಕೆ ಕೇಸ್ ಸ್ಟಡಿ ಮತ್ತು ಯಾವ ರೀಸನ್ಗೆ ಸ್ಟಾರ್ಟಪ್ ಮಾಡಿದ್ದು ಹಾಗೆ ಹೊಗೆ ಹಾಕಿಸ್ಕೊಂತು ಅಂತ. ಸೊ ಇದನ್ನು ಕೇಸ್ ಸ್ಟಡಿನ ಅಂದರೆ ಎಕ್ಸಾಂಪಲ್ಸ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಟ್ಸಲ್ಲೂ ಇದೆ. ಸೊ ಅದನ್ನು ಬರೆದ್ರೆ ಸಾಕು. 4th ಚಾಪ್ಟರಲ್ಲಿ 8 ಮಾರ್ಕ್ಸು. ಎಕ್ಸ್ಪ್ಲೈನ್ ದ ಸೋರ್ಸ್ ಆಫ್ ಸ್ಟಾರ್ಟಪ್ ಫಂಡಿಂಗ್. ಸ್ಟಾರ್ಟಪ್ ಮಾಡೋದಕ್ಕೆ ನಿಮಗೆ ನೆಕ್ಸ್ಟ್ ರೈಟ್ ಎ ನೋಟ್ ಆನ್ ಬಿಸ್ನೆಸ್ ಪಿಚ್ ಆ್ಯಂಡ್ ಎಲಿವೇಟರ್ ಸ್ಪೀಚ್. ಎಕ್ಸ್ಪ್ಲೈನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇನ್ ಡಿಜಿಟಲ್ ಆಂಟರ್ಪ್ರಿನರ್ಶಿಪ್. ರೈಟ್ ಎ ನೋಟ್ ಆನ್ ಲೀಗಲ್ ಕಾಂಪ್ಲಿಯನ್ಸ್ ಆ್ಯಂಡ್ ಫಾರ್ ಡಿಜಿಟಲ್ ಸ್ಟಾರ್ಟಪ್. ಸೊ 4th ಚಾಪ್ಟರ್ 14 ಮಾರ್ಕ್ಸ್ ಮತ್ತು 8 ಮಾರ್ಕ್ಸು. ಇವಾಗ 5th ಚಾಪ್ಟರ್ ನೋಡೋಣ. ಮಾಡ್ಯೂಲ್ 5 ಎಮರ್ಜಿಂಗ್ ಟ್ರೆಂಡ್ ಆ್ಯಂಡ್ ಅಪ್ಲಿಕೇಶನ್ಸ್. 8 ಮಾರ್ಕ್ಸ್ ಕ್ವಶನು. Explain the role of AI in digital marketing entrepreneurship. Write a note on the gig economy and freelancing platform. Explain cyber security risk faced by digital business. ಸೊ ಇದಿಷ್ಟು ಏನು 8 ಮಾರ್ಕ್ಸ್ ಕ್ವಶನು. ಈಗ 14 ಮಾರ್ಕ್ಸ್ ಕ್ವಶನ್ ನೋಡೋಣ. ಡಿಸ್ಕಸ್ ಎಮರ್ಜಿಂಗ್ ಟ್ರೆಂಡ್ ಲೈಕ್ AI, ಬ್ಲಾಕ್ ಚೈನ್ ಆ್ಯಂಡ್
IoT in entrepreneurship, ಎಕ್ಸ್ಪ್ಲೈನ್ ದ ಫ್ಯೂಚರ್ಸ್ ಆಫ್ ಡಿಜಿಟಲ್ ಆಂಟರ್ಪ್ರಿನ್ಯೂರ್ ಇನ್ ಇಂಡಿಯಾ. ಸೊ ಇವಾಗ ಇದಿಷ್ಟು ಕ್ವಶನ್ನು ಅಂದರೆ ಯಾವುದಾದ್ರು 3 ಚಾಪ್ಟರ್ಸನ್ನ ಕರೆಕ್ಟಾಗಿ ಓದ್ಕೊಂಡ್ರೆ ಸಾಕು, ತುಂಬ ಈಸಿಯಾಗಿದೆ. ಮತ್ತು ನೋಟ್ಸು ಅಷ್ಟೇ DM ಮಾಡಿ ಸೆಂಡ್ ಮಾಡಿಕೊಡ್ತೀನಿ. ಆ್ಯಂಡ್ ಪ್ಲೇ ಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಚಾಪ್ಟರ್ಸು ಚಾಪ್ಟರ್ ವೈಸ್ ವಿಡಿಯೋ ಅಪ್ಲೋಡ್ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಅಚ್. ಥ್ಯಾಂಕ್ ಯು.